ಎನ್ ದೇವರಹಳ್ಳಿ ಗ್ರಾಮ ಪಂಚಾಯಿತಿಯಲ್ಲಿ ಸರಿತಾಬಾಯಿ, ರಾಜನಾಯ್ಕ ಅಥವಾ ಸಂತೋಷ್ ನಾಯ್ಕನ ಈ ಮೂವರಲ್ಲಿ ಅಧ್ಯಕ್ಷರುಗಳು ಯಾರು? ಸಾರ್ವಜನಿಕರಿಗೆ ಸದಸ್ಯರುಗಳಿಗೆ ಗೊಂದಲ ಉಂಟಾಗಿದೆ ಎಂದು ಮಾಜಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಹಾಲಿ ಸದಸ್ಯ ಕಾಟಯ್ಯ ಆಕ್ರೋಶ ವ್ಯಕ್ತಪಡಿಸಿದರು. ಸಮೀಪದ ಎನ್ ದೇವರಹಳ್ಳಿ ಗ್ರಾಮ ಪಂಚಾಯಿತಿಯಲ್ಲಿ ಮಾಜಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಹಾಲಿ ಸದಸ್ಯ ಕಾಟಯ್ಯ ಸರ್ವ ಸದಸ್ಯರುಗಳು ಅವರ ನೇತೃತ್ವದಲ್ಲಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷರ ಕೊಠಡಿಗೆ ಬೀಗ ಜಡಿಯಲಾಯಿತು. ನಂತರ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಯಾವುದೇ ಕೆಲಸ ಕಾರ್ಯ ಕೈಗೊಂಡರೂ ಸದಸ್ಯರ ಗಮನಕ್ಕೆ ತರದೆ ಒಬ್ಬರೇ ಸರ್ವಾಧಿಕಾರಿ ನಡೆಸುತ್ತಾರೆ. ಸಾಮಾನ್ಯ ಸಭೆಯಲ್ಲಿ ಕೈಗೊಂಡಂತಹ ಕಾರ್ಯಗಳನ್ನು ಎನ್ ದೇವರಹಳ್ಳಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷೆ ಸರಿತಾಬಾಯಿ ಕಾರ್ಯರೂಪಕ್ಕೆ ತರದೆ ಬೇಜವಾಬ್ದಾರಿಯನ್ನು ನಿರ್ವಹಿಸುತ್ತಿದ್ದಾರೆ. ಎನ್ ದೇವರಹಳ್ಳಿ ಗ್ರಾಮ ಪಂಚಾಯಿತಿ ಸರಿತಾಬಾಯಿ ಅಭಿವೃದ್ಧಿ ಕಾರ್ಯಗಳಿಗೆ ಸ್ಪಂದಿಸುತ್ತಿಲ್ಲ. ಆದ್ದರಿಂದ ಅವರನ್ನು ವಜಾ ಮಾಡಬೇಕೆಂದು ಸರ್ವ ಸದಸ್ಯರುಗಳು ಒಪ್ಪಿಗೆ ಸೂಚಿಸಿದ್ದಾರೆ. ಅವರ ಅಣ್ಣನಾದ ಸಂತೋಷ್ ನಾಯ್ಕ ನಮ್ಮ ಗ್ರಾಮ ಪಂಚಾಯಿತಿ ಹಿನ್ನಡೆಗೆ ಕಾರಣಭೂತರಾಗಿರುತ್ತಾರೆ. ಪದೇ ಪದೇ ಗ್ರಾಮ ಪಂಚಾಯಿತಿಗೆ ಬಂದು ನಾನು ಅಧ್ಯಕ್ಷ ಅಂತ ಹೇಳಿಕೊಳ್ಳುತ್ತಾನೆ. ಆದ್ದರಿಂದ ಜಿಲ್ಲಾ ಪಂಚಾಯಿತಿ ಕಾರ್ಯನಿರ್ವಹಣಾ ಅಧಿಕಾರಿ ಅವರ ವಿರುದ್ಧ ಸೂಕ್ತ ಕ್ರಮ ಕೈಗೊಳ್ಳಬೇಕೆಂದು ಆಗ್ರಹಿಸಿದ್ದಾರೆ. ಕಳೆದ ವಾರ ದೊಡ್ಡ ಮಾರಮ್ಮ ಜಾತ್ರೆಗೆ ಸದಸ್ಯರಿಗೆ ಮಾಹಿತಿ ತಿಳಿಸದೆ ನಮ್ಮ ಕೈಯಿಂದ ಹಣ ಖರ್ಚು ಮಾಡಿದ್ದೇನೆ ಎಂದು ದಾಖಲೆಗಳನ್ನು ತೋರಿಸದೆ ಸಾಕಷ್ಟು ಹಣ ಖರ್ಚು ಮಾಡಿದ್ದೇನೆ ಎಂದು ಸದಸ್ಯರುಗಳಿಗೆ ಉಡಾಫೆ ಉತ್ತರ ನೀಡುತ್ತಾರೆ ಎಂದು ಅವರು ಮಾತನಾಡಿದರು. ಮಾಜಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಹಾಲಿ ಸದಸ್ಯ ಡಾಕ್ಟರ್ ಕಾಟಲಿಂಗಯ್ಯ ಮಾತನಾಡಿ, ಸಾಮಾನ್ಯ ಸಭೆಯಲ್ಲಿ ತೀರ್ಮಾನಗಳನ್ನು ಗ್ರಾಮ ಪಂಚಾಯಿತಿ ಅಧ್ಯಕ್ಷೆ ಸರಿತಾಬಾಯಿ ಗಾಳಿಗೆ ತೂರಿ ನನ್ನ ಇಚ್ಛೆಯಂತೆ ತನ್ನ ಅಣ್ಣನಾದ ಸಂತೋಷ್ ನಾಯ್ಕ ಹೇಳಿದ ಹಾಗೆ ಕೇಳುತ್ತಿದ್ದಾರೆ. ಪದೇ ಪದೇ ಗ್ರಾಮ ಪಂಚಾಯಿತಿ ವಿಚಾರದಲ್ಲಿ ಮೂಗು ತೂರಿಸುತ್ತಿದ್ದಾರೆ. ಹಲವಾರು ಸದಸ್ಯರುಗಳು ವಾರ್ಡ್ನ ಸಮಸ್ಯೆಗಳು ಸಾಕಷ್ಟು ಇವೆ. ಸಾಮಾನ್ಯ ಸಭೆಯಲ್ಲಿ ಪ್ರಸ್ತಾಪಿಸಿದಾಗ ಅವಸರದಲ್ಲಿ ಬೇರೆ ಕಡೆ ಸಭೆ ಇದೆ ಎಂದು ಹೇಳಿ ಅರ್ಧಕ್ಕೆ ಸಾಮಾನ್ಯ ಸಭೆಯನ್ನು ಮೊಟಕುಗೊಳಿಸಿದರು. ಗ್ರಾಮ ಪಂಚಾಯಿತಿ ಅಧ್ಯಕ್ಷೆ ಸರಿತಾಬಾಯಿಯವರನ್ನು ಅತಿ ಶೀಘ್ರದಲ್ಲೇ ಅವರನ್ನು ವಜಾ ಮಾಡಿ ಹೊಸ ಅಧಿಕಾರಿಯನ್ನು ನೇಮಕ ಮಾಡಬೇಕೆಂದು ಒತ್ತಾಯಿಸಿದರು. ಈ ಸಂದರ್ಭದಲ್ಲಿ ಉಪಸ್ಥಿತರಾದ ಮಾಜಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷೆ ರತ್ನಮ್ಮ ರಾಜಣ್ಣ, ಟಿ ಕಾಟಯ್ಯ, ಡಾಕ್ಟರ್ ಕಾಟಲಿಂಗಯ್ಯ, ಗುರುಮೂರ್ತಿ, ಸೂರಮ್ಮ, ಅಕ್ಕಮ್ಮ, ಶಿವರುದ್ರಮ್ಮ, ರಾಯಮ್ಮ, ಸುಮಾ ಹಾಗೂ ಸರ್ವ ಸದಸ್ಯರುಗಳು ಇದ್ದರು. ವರದಿ ಹರೀಶ್, ಎನ್ಕೆಎಸ್ ಟಿವಿ4 ನಾಯಕನಹಟ್ಟಿ. ಸರ್ವಾಧಿಕಾರ ಮಾಡಕ್ ಬರ್ತಾರೆ. ಪ್ರತಿ ಒಂದು ವಿಚಾರಕ್ಕೂ ಯಾವುದೇ ಒಂದು ಮಾಹಿತಿ ಬಂದ್ರೂ ನಮ್ಮ ಗ್ರಾಮ ಪಂಚಾಯತಿ ಸದಸ್ಯರಿಗೆ ಯಾರಿಗೂ ತಿಳಿಸೋದಿಲ್ಲ. ಒಬ್ಬಳೇ ವೈಯಕ್ತಿಕವಾಗಿ ಮಾಡಕ್ ಹೋಗ್ತಾಳೆ. ಮೇಲಾಗ ಅಧ್ಯಕ್ಷರು 3 ಇದ್ದಾರೆ. ಇಲ್ಲಿ ಅಧ್ಯಕ್ಷರು ಸರಿತಾಬಾಯಿ ಒಬ್ರು, ಅವ್ರ ಗಂಡ ರಾಜನಾಯ್ಕ ಒಬ್ರು, ಅವ್ರ ಅಣ್ಣ ಸಂತೋಷ್ ಅಂತೇಳಿ ಕಂಪ್ಯೂಟರ್ ಆಪರೇಟರ್ ಇಲ್ಲಿ ತಿಮ್ಮಪ್ಪನಹಳ್ಳಿಯಲ್ಲಿ. ಅವನು ಪದೇ ಪದೇ ಇಲ್ಲಿ ನಮ್ಮ ಗ್ರಾಮ ಪಂಚಾಯತಿಗೆ ತಲೆ ಹಾಕೋದ್ರಿಂದ ನಮ್ಮ ಗ್ರಾಮ ಪಂಚಾಯತಿ ಗೊಬ್ಬೆದ್ದು ಅಲಕ್ಕ ಹೋಗಿರೋದು ಅವನಿದ್ದ. ಯಾರ್ಲಿದ್ದ? ಸಂತೋಷ್ನಿಂದ. ಪ್ರತಿಯೊಂದಕ್ಕೂ ಬರ್ತಾನೆ. ಪ್ರತಿಯೊಂದಕ್ಕೂ ಬಂದು ನಾನು ಅಷ್ಟು ಕೆಲಸ ಮಾಡಿಸಿದ್ದೀನಿ, ಇಷ್ಟು ಕೆಲಸ ಮಾಡಿದ್ದೀನಿ, ಬಿಲ್ ಮಾಡಿಕೊಡ್ರಿ ಅಂತೇಳಿ. ಇದೀಗ ಅವನು ನಮ್ಮ ದೇವರಹಳ್ಳಿ ಗ್ರಾಮ ಪಂಚಾಯತಿಯಲ್ಲಿ ಇಷ್ಟು ಕೆಲಸ ಮಾಡಿಸಿದ್ದೀನಿ ಅಂತೇಳಿ 72,500 ರೂಪಾಯಿ ಸಂತೋಷ ನಾನು ಮಾಡಿದ್ದೀನಿ ಅಂತೇಳಿ ಅವನದೊಂದು. ಆಮೇಲೆ ಸರಿತಾಬಾಯಿ ಅಧ್ಯಕ್ಷರು 64,400 ರೂಪಾಯಿ ನಾನು ಮಾಡಿದ್ನ ಅಂತ ಅವ್ರದ್ದು. ಆಮೇಲೆ ಮೊನ್ನೆ ಒಂದು ದಡ್ಲಮಾರಮ್ಮ ಜಾತ್ರೆ ನಡೀತು. ಪ್ರತಿ ಸಲನೂ ದಡ್ಲಮಾರಮ್ಮ ಜಾತ್ರೆ ನಡೆದ್ರೆ ಸಾಮಾನ್ಯ ಸಭೆ ಮೀಟಿಂಗ್ ಕರೆದು ಜಾತ್ರೆಗೆ ಏನೇನು ವ್ಯವಸ್ಥೆ ಮಾಡಬೇಕು, ಏನೇನು ತೀರ್ಮಾನ ಕೈಗೊಳ್ಳಬೇಕು ಅನ್ನೋದೆಲ್ಲ 14 ಜನ ಸದಸ್ಯರನ್ನ ಕರೆಸಿ PDO ಆಗಿರ್ಬೋದು, ಅಧ್ಯಕ್ಷರಾಗಿರ್ಬೋದು, ಪ್ರತಿ ವರ್ಷನೂ ಕರೆಸಿ ಮೀಟಿಂಗ್ ಮಾಡ್ತಾ ಇದ್ರು ಏನ್ ಮಾಡ್ಬೇಕಂತಂದು. ಗ್ರಾಮ ಪಂಚಾಯತಿಯಲ್ಲಿ ಈಗ ಇವತ್ತೊಂದು ದಿವಸ ಸಾಮಾನ್ಯ ಸಭೆ ಮೀಟಿಂಗ್ ಇತ್ತು.
ಮೀಟಿಂಗ್ ನಲ್ಲಿ ನಾವು ಇವೆಲ್ಲ ಮಾತುಗಳೆಲ್ಲ ಕೇಳಿದ್ವಿ ನಮ್ಗೆ. ಅಲ್ಲಮ್ಮ ನೀನು ಯಾರಿಗೂ ಒಬ್ರಿಗೂ ತಿಳಿಸ್ದಲೇನೆ ಈ ಇಷ್ಟೊಂದು ನಾನು ಹಣ ಖರ್ಚು ಮಾಡಿದೀನಿ ಅಂತ ಹೇಳಿ ತಂದಿದೀಯಲ್ಲ, ಯಾವ್ದಕ್ಕೆ ಖರ್ಚು ಮಾಡಿದ್ಯಾ, ಏನಕ್ಕೆ ಖರ್ಚು ಮಾಡಿದ್ಯಾ? ನಾವು ಮೊನ್ನೆ 2 ತಿಂಗಳಾಯ್ತು ಒಂದು ಬೋರ್ವೆಲ್ ಹಾಕಿ ಎಲ್ಲಿ ಕುಡಿಯೋ ನೀರಿನ ದೂರಾಗ ವರ್ಗವಂದ್ರಾಗ ಮಾಡ್ಕೊಡ್ತೀವಿ ಅಂತ ಹೇಳಿ ಪಿಡಿಒ ಹೇಳಿದಕ್ಕೋಸ್ಕರನು ನಾವು ಬೋರ್ ಹಾಕ್ಸಿರೋದು. ಈಗ 2 ತಿಂಗಳಿದ್ದನು ಸಾಮಾನ್ಯ ಸಭೆ ಮೀಟಿಂಗ್ನಾಗ ಇಟ್ಟು ಮಾಡ್ಕೊಡ್ತೀವಿ ಅಂತ ಹೇಳಿದ್ರು. ಇವತ್ತು ಬಿಲ್ ಮಾಡ್ಕೊಡ್ರಿ ಅಂತ ಹೇಳಿದ್ರೆ ನಾವು ಇಷ್ಟೊಂದು ಹಣ ಖರ್ಚು ಮಾಡಿದ್ವಿ, ನಮಗ್ ಮಾಡ್ಕೊಟ್ರೆ ನಿಮ್ಮನ್ನ ಮಾಡ್ಕೊಡ್ತೀವಿ ಅಂತ ಹೇಳಿ ಪಿಡಿಒ ಅವ್ರ ಹತ್ರ ಕೊಟ್ಟು ಹಾಕಂತಾರೆ. ಅದಕ್ಕೆ ನಾವೆಲ್ಲ ಉತ್ತರ ಕೇಳಿದಕ್ಕೆ ಅರ್ಧ ಮೀಟಿಂಗ್ ನಿಲ್ಲಿಸಿ ಎದ್ದು ಹೊರಗಡೆ ಹೋದ್ರು. ನಮ್ಗೆ ಮೀಟಿಂಗ್ ಬೇಡ, ಏನು ಬೇಡ, ಮೀಟಿಂಗ್ ಯಾಕೆ ಕರಿತೀಯ ನೀನು ಅಂತೇಳಿ ಆವಾಜ್ ಹಾಕಿ ಯಾರಿಗೆ ಪಿಡಿಒ ಅವ್ರಿಗೆ ಹೊರಗಡೆ ಎದ್ದೋರು. ಪ್ರತಿ ಮಾತಿಗೂ ನಮಗೆ 15 ಫೈನಾನ್ಸ್ ಪ್ಲಾನ್ ಕೊಡ್ರಿ, ನಾನು ಆಮೇಲೆ ಎಲ್ಲದಕ್ಕೂ ನಾನು ಸೈನ್ ಮಾಡ್ತೀನಿ ಅಂತಾಳೆ. ಅಲ್ಲಿವರೆಗೂ ನಾನು ಸೈನ್ ಮಾಡೋದಿಲ್ಲ ಅಂತಾಳೆ. ನಾವೆಲ್ಲ ಮೆಂಬರ್ಗಳೆಲ್ಲ ಸೇರ್ಕೊಂಡು ನಾವು ಯಾವುದೇ ಕಾರಣಕ್ಕೂ 15 ಫೈನಾನ್ಸ್ ಪ್ಲಾನು ಅವ್ರ ಅಧಿಕಾರ ಇರುವವರೆಗೂ ನಾವು ಕೊಡೋದಿಲ್ಲ ಅಂತೇಳಿ ಡಿಸೈಡ್ ಮಾಡಿಬಿಟ್ಟಿದ್ವಿ. ಯಾಕಂದ್ರೆ ಅವ್ರು ಹೆಂಗಂದ್ರೆ ಹಂಗೇನೆ ದುರುಪಯೋಗ ಮಾಡಿಸ್ಕೊಂಡು ಇದು ಮಾಡ್ಕೊಂತಾರೆ ಅಂತೇಳಿ ನಮ್ಗೆಲ್ಲನೂ ಅವ್ರ ಮೇಲೆ ನಂಬಿಕೆ ಕಳೆದೋಗ್ಬಿಟ್ಟಿದೆ. ಈಗ ಅವರು ಅಧ್ಯಕ್ಷ ಆದಾಗ್ಲಿದ್ದಾನೆ ಇಲ್ಲಿಯವರೆಗೆ ಮಾಡಿರ್ತಕ್ಕಂಥ ಅವ್ಯವಹಾರಗಳೆಲ್ಲನೂ ನಾವೆಲ್ಲ ಬೈಲಿಗೆ ತಂದು ಲೋಕಾಯುಕ್ತರು ಕೊಟ್ಟು ಅವ್ರು ಎನ್ಕ್ವೈರಿ ಆಗೋವರೆಗೂ ನಾವು ಯಾವುದೇ ಕಾರಣಕ್ಕೂ ಪ್ಲಾನ್ ಕೊಡೋದಿಲ್ಲ, ಅವ್ರಿಗೆ ಪ್ಲಾನ್ ಮಾಡ್ಸಕ್ ಬಿಡೋದಿಲ್ಲ ನಾವು ಅಂತೇಳಿ ನಾವು ಇದ್ದಾರೆ CS ಗೂ ಹೇಳಿದೀವಿ, ಇಒ ಸಾಹೇಬ್ರಿಗೂ ಹೇಳಿದೀವಿ. ಸಂತೋಷ ಅಂತಂದು ಅವ್ರು ಅವಂದಂತೂ ಒಂದು 2-3 ಸಲ ನಾವು ಕಂಪ್ಲೇಂಟ್ ಮಾಡಿದ್ವಿ ಇಒ ಸಾಹೇಬ್ರಿಗೆ. ಮತ್ತೆ ಕೊನೆಗೋಗಿ ತಿರ್ಗಿ CS ಸಾಹೇಬ್ರಿಗೆ ಕೂಡ ಕಂಪ್ಲೇಂಟ್ ಮಾಡ್ಬಂದ್ವಿ ಅವನ ಬಗ್ಗೆ. ಅವ್ನು ಅಲ್ಲಿ ಕಂಪ್ಯೂಟರ್ ಡ್ಯೂಟಿ ಮಾಡ್ತಾ ಇದ್ದಾನೆ ಎಲ್ಲಿ ತಿಮ್ಮಪ್ಪನ, ಅವ್ನು ಅವಾರ್ಡ್ ಮಾಡು ಸರ್ ಅಂತೇಳಿ ಅಂಗ್ಲಾಜ್ ಕೇಳ್ಕೊಂಡಿದೀವಿ. ಆದ್ರೆ ಅವ್ರು ಕರೆಸಿ ಅವನಿಗೆ ಇಒ ಸಾಹೇಬ್ರು ಹೇಳಿ ಕಳಿಸಿದ್ರು ಈಗಲೂ ಬರೀ ಅದೇ ಕೆಲಸನೇ. ಗ್ರಾಮ ಪಂಚಾಯತಿಯ ಅಧ್ಯಕ್ಷರ ದುರಾಡಳಿತವನ್ನು ಸಹಿಸಲಾಗದೆ ಇವತ್ತು ಗ್ರಾಮ ಪಂಚಾಯತಿಯ ಸಾಮಾನ್ಯ ಸಭೆಯಲ್ಲಿ ಎಲ್ಲ ಸದಸ್ಯರು ಕೂಡ ಅವರವರ ವಾರ್ಡಿನ ಸಮಸ್ಯೆಗಳನ್ನು ಕೇಳಿಕೊಂಡಾಗ ನಮ್ಮ ಕೆರೆಮುಂದೆಟ್ಟೆ ಕುಡಿಯುವ ನೀರಿಂದು 2 ತಿಂಗಳಿಂದ ಬಹಳ ಸಮಸ್ಯೆ ಇತ್ತು. ಆ ಸಮಸ್ಯೆಯನ್ನು ಹೋಗಲಾಡಿಸಲು ನಮ್ಮ ಎಲ್ಲ ಸಾಮಾನ್ಯ ಸಭೆಯಲ್ಲಿ ಬೋರ್ ಹಾಕ್ಸ್ಬೇಕಂತ ತೀರ್ಮಾನ ಕೈಗೊಂಡು ಹಾಗೆ ಬೋರ್ ಹಾಕ್ಸಿ 2 ತಿಂಗಳಾಯಿತು. ಅದನ್ನ ಅಮೌಂಟನ್ನು ಡ್ರಾ ಮಾಡಿಕೊಡ್ರಿ ಅಂತ ನಾವು ಸಾಮಾನ್ಯ ಸಭೆಯಲ್ಲಿ ಕೇಳ್ಕೊಂಡಾಗ ಯಾವುದೇ ರೀತಿಯಾಗಿ ನಮ್ಮ ಅಧ್ಯಕ್ಷರು ಸ್ಪಂದಿಸ್ತಾ ಇಲ್ಲ. ಸದಸ್ಯರ ಗಮನಕ್ಕೆ ಇಲ್ಲದೆ ದುರಾಡಳಿತವನ್ನು ನಡೆಸ್ತಕ್ಕಂಥ ಸರಿತಾಬಾಯಿ ಅಧ್ಯಕ್ಷರನ್ನ ನಮ್ಮ ಮೇಲಾಧಿಕಾರಿಗಳು ಅವರ ಅಧಿಕಾರವನ್ನು ಕೆಳಗಿಡಿಸಿ ನಮ್ಮ ನೋಡಲ್ ಅಧಿಕಾರಿಯನ್ನು ನಮ್ಮ ಪಂಚಾಯತಿಗೆ ಹಾಕೊಡ್ಬೇಕಂತೇಳಿ ಮೇಲ ಅಧಿಕಾರಿಗಳನ್ನ ಮನವಿ ಮಾಡ್ತಾ ನಮ್ಮ ಪಂಚಾಯತಿಯು ಸುಗಮವಾಗಿ ನಡ್ಕೊಂಡು ಹೋಗ್ಬೇಕಂದ್ರೆ ಅಧ್ಯಕ್ಷರನ್ನ ಅವ್ರನ್ನ ಕೆಳಗಿಳಿಸಬೇಕು. ಅವ್ರು ದುರಾಡಳಿತ ನಡೆಸ್ತಾ ಇದ್ದಾರೆ. ಯಾವುದೇ ರೀತಿಯಾಗಿ ನಮ್ಮ ಸದಸ್ಯರಿಗೆ ಸ್ಪಂದಿಸ್ತಾ ಇಲ್ಲ. ಅವರೇ ಏಕಪಕ್ಷೀಯವಾಗಿ ನಿರ್ಧಾರವನ್ನು ಕೈಗೊಂಡು ಯಾವುದೇ ರೀತಿಯಾದ ಅಭಿವೃದ್ಧಿ ಕಾರ್ಯಗಳಿಗೆ ಕೈ ಜೋಡಿಸ್ತಾ ಇಲ್ಲ. ನಾವು ಸದಸ್ಯರು ವಾರ್ಡ್ ಸಮಸ್ಯೆಗಳನ್ನು ಕೇಳ್ಕೊಂಡಾಗ ಅಲ್ಲಿನ ನಮ್ಮ ಗ್ರಾಮಸ್ಥರು ಬಹಳ ಕುಡಿ ನೀರಿಂದು ಬಹಳ ಸಮಸ್ಯೆ ಇದೆ ಅಂತ ಹೇಳಿದ್ರು ಕೂಡ ಅವರು ಸ್ಪಂದಿಸ್ತಾ ಇಲ್ಲ. ಅದಕ್ಕೋಸ್ಕರವಾಗಿ ಈ ಅಧ್ಯಕ್ಷರನ್ನು ಕೂಡಲೇ ಕೆಳಗಿಳಿಸಿ ವಜಾ ಮಾಡಿ ಆಡಳಿತ ಅಧಿಕಾರಿಗಳನ್ನ ನೇಮಿಸಬೇಕಂತೇಳಿ ಮೇಲಾಧಿಕಾರಿಗಳನ್ನ ಮನವಿ ಮಾಡ್ತಾ ಇದ್ದೀವಿ.